ಗೊತ್ತು ಯಾರು ಹೇಳಿದ್ರೆ ಅಮಿತ್ ಶಾ ಅವರು ಎಷ್ಟು ಸಲ ರಾಮ ಮಂದಿರಕ್ಕೆ ಹೋಗಿ ಬಂದಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಈ 2.5 ವರ್ಷಗಳಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಮೋದಿ ಅವರಿಂದ. ಅವ್ರ ಜೊತೆ ಶಾ ಅವರು ಹೋಗಿದ್ದರು, ಅದಾಗಿ 2.5 ವರ್ಷ ಆಯಿತು. ಇಲ್ಲಿವರೆಗೆ ಎಷ್ಟು ಸಲ ಹೋಗಿ ಬಂದರು. ಆದ್ರೆ ರಾಮನ ಹೆಸರನ್ನು ಎಷ್ಟು ಚುನಾವಣೆಗಳ ರೂಪೆ ಮಾಡಿಕೊಂಡ್ರು. ಜೈ ಶ್ರೀರಾಮ್ ಅಂತೆಲ್ಲ ಚುನಾವಣೆಗಾಗಿ, ಅಧಿಕಾರಕ್ಕಾಗಿ, ಹಣಕ್ಕಾಗಿ ರಾವಣನ ಬಳಸ್ಕೊಂಡ್ರು, ಅಧಿಕಾರ ಹಿಡಿದ್ರು. ಆ ರಾಮ ಇವ್ರಿಗೆ ಏನೆಲ್ಲ ಕೊಟ್ಟ. ಇವತ್ತು 21 ರಾಜ್ಯಗಳಲ್ಲಿ ಅಧಿಕಾರ ಅದ, ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಕೊಟ್ಟಿದ್ದಾನೆ ರಾಮ. ಅಷ್ಟೆಲ್ಲ ಕೊಟ್ಟರು ರಾಮಗೆ ಮೋಸ ಮಾಡಿದ್ರು ಇವರು, ಮೋಸಗಾರರು, ನಿಜವಾದ ಭಕ್ತರಲ್ಲ ಅನ್ನುವಂಥ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಮಾತನ್ನು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಹೌದಲ್ಲಪ್ಪ ಇದು ಚಾರ್ವಾಕರಿಗಿಂತಲೂ ದುಷ್ಟರ ಇವರು ಅಂತ ಇವ್ರು ನಾವು ಅನ್ಬೋದು. ಅವ್ರಿಗೆ ಯಾಕಂದ್ರೆ ಚಾರ್ವಾಕರು ದೇವ್ರನ್ನ ನಂಬೋದಿಲ್ಲ. ಇವ್ರು ದೇವ್ರು ನಂಬಿದಪ್ಪ, ನಮ್ಮ ದೇವರ ರಾಮನ ಬಿಟ್ಟು ಮತ್ತೆ ಯಾರೂ ಇಲ್ಲ. ರಾಮ ಮಂದಿರ ಕಟ್ಟೋದು ನಮ್ಮ ಮೇನ್ ಗುರಿ. ಭಾಳ ಅಡ್ಡಿಯಿಲ್ಲ, ಒಳ್ಳೆಯ ವಿಚಾರ ಇತ್ತು. ಆದರೆ ಕಟ್ಟುವಲ್ಲಿ ಇಂಥದ್ದೆಲ್ಲ ನಡೀತದೆ, ಇಂಥದ್ದೆಲ್ಲ ಮಾಡಿದ್ರೆ ಯಾರೂ ಊಹಿಸಲಿಲ್ಲ, ಕಲ್ಪನೆ ಸಹಿತ ಮಾಡಿರಲಿಲ್ಲ. ಆದರೆ ಇವತ್ತು ಏನಾಗ್ತಾಯಿದೆ, ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಅಂತ ಆರೋಪಗಳು ಬರ್ತಾ ಇದ್ದಾವೆ. ಚಪ್ಪತ್ರಾಯ್ ನೋಡ್ರಿ, 2 ಕೋಟಿ ಬೆಲೆದ್ದು ಭೂಮಿ ತೊಗೊಂಡು ಟ್ರಸ್ಟಿಗೆ ತೊಗೊಳ್ತಾರೆ. 18,000 ಕೋಟಿ, 18 ಕೋಟಿಗಳಿಗೆ ತೊಗೋತಾರೆ. 18,000 ಕೋಟಿಗೆ 2,000 ಬರೀ 45 ನಿಮಿಷ ಎಷ್ಟು ಜಂಪ್ ಆಯಿತು ರೇಟ. ದುಡ್ಡು ಅವ್ರದಲ್ಲ, ಟ್ರಸ್ಟ್ ದುಡ್ಡು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಯಾರಿಗೆ ಮಾರ್ತಾರೆ, ಯಾರು ಮಾರಿದ್ರು ಅವ್ರಿಗೆ 2 ಗಂಟೆ ತೊಗೊಂಡು ಅವ್ರಿಗೆ ಕೊಡ್ತಾರೆ. ಆನಂತರ ಅದರಲ್ಲೇ ಕಮಿಷನ್. ಅದೊಂದೇ ಅಲ್ಲ, ಇಂಥ ಅನೇಕ ಭೂಮಿಗಳು 11 ಭೂಮಿಗಳು ವ್ಯವಹಾರ ಮಾಡಿದ್ದಾರೆ. ಅವ್ರಿಗೆ ದೇವ್ರ ಬಗ್ಗೆ ಭಯ ಇದ್ದರೆ ಇದನ್ನು ಮಾಡ್ತಾನೆ ಇರಲಿಲ್ಲ, ಎಂದೂ ಮಾಡ್ತಾ ಇರಲಿಲ್ಲ. ಇವ್ರು